ಎಲ್ಲ ಸಾಮಾನು ತಂದಿಕ್ತಾ? ಎಲ್ಲ ಸಾಮಾನು ತಂದಿಕ್ಬಿಟ್ಟು ನಾಳೆ ಕೇಳಿ ಎಲ್ಲ JCB ಕಿತ್ತಾಕ್ಲಿ ಮನೇನ. ಇವತ್ತು ಆ ಅಣ್ಣಂಗೆ ಕರ್ಕೊಂಬಂದು ತೋರಿಸ್ದೆ. ನಾಳೆಗೆಲ್ಲ ನೆಲ ಸಮ ಮಾಡಿಬಿಡಪ್ಪ, ಬಂದು ಆಯ್ ಅನುಸರಿಸ್ಬಿಡೋಣ ಅಂತ ಹೇಳೈತಿ. ಅದಕ್ಕೆ ನೆಳ ಮಾಡೋಣ ಕೊಡ್ತೀನಿ ನಾನು ಇವತ್ತಲ್ಲ ನಾಳೆಗೆ ನಿನಗೆ ಅಂತ ಹೇಳಿದ್ದೀನಿ. ಅದಕ್ಕೆ ಮಾಡಿಕೊಡ್ತೀನಪ್ಪ ಅಂತ ಹೇಳೈತೆ ಕಣಕ್ಕ. ಮತ್ತೆ ನೀನು ಎದ್ದು ಬಂದಾಗ ಮನೆ ಕಟ್ಟಬೇಕು, ಅವನಿಗಿನ ದೊಡ್ಡದಾಗೆ ಕಟ್ಬೇಕು ಬಿಡು. ಚೆನ್ನಾಗಿ ಮನೆ ಕಟ್ಟಿ ಹೇಳ್ತೀನಿ. ಎಲ್ಲ ತಗೊಂಬಂದು ಆ ಕಡೆಗೆಲ್ಲ ಇಕ್ಕಿದ್ರಿ. ಅಡುಗೆ ಮಾಡಬೇಕಾಗಿತ್ತು, ಇಲ್ಲೇ ಮಾಡೋಣ. ಈ ಮಕ್ಕನಿಗೂ ಇಲ್ಲೇ ಮಾಡಿಬಿಡು. ನೀನು ಒಬ್ಳಿಗೆ ಇನ್ನೇನು ಅಡುಗೆ ಮಾಡ್ಕೊಂತೀಯಕ್ಕ, ಎಲ್ಲ ಇಲ್ಲೇ ಅಡುಗೆ ಮಾಡ್ತೀವತ್ತಾಗೆ. ಹೆಂಗೋ ತರಕಾರಿ ಇದೆಲ್ಲ ಉಳಿತೈತೆ ನನಗೆ. ತರಕಾರಿದು ಎಣ್ಣೆ ಗ್ಯಾಸ್ ಎಲ್ಲ ಉಳಿತೈತೆ. ಇವನು ಕರ್ಕೊಂಬಂದು ಮನೆಗೆ ದೊಡ್ಡ ಮನೆ ಆ ಕಡೆಗೆಲ್ಲ ರೂಮ್ ಇದೆ, ಮಳೆ ರೂಮ್ಗಳು. ಅಲ್ಲೆಲ್ಲ ನಾ ಇರೋದಕ್ಕೆ ಹೇಳ್ತೀನಿ ಇವ್ರಿಗೆ. ಅಲ್ಲೆಲ್ಲ ಇದ್ರತ್ಲಾಗೆ ಹೆಂಗೋ ನನಗೂ ಎಲ್ಲ ಖರ್ಚು ಉಳಿತೈತೆ. ಇವ್ರು ಇರೋದ್ರಿಂದ ನನಗೆ ಅನುಕೂಲ. ಹೆಂಗೋ ಇರಲಿ ಇಲ್ಲೇನೆ. ಮನೆ ಕಟ್ಕೊಂಬವರೆಗೂ ಇರ್ತಾರೆ, ಆಮೇಲಿಂದ ಹೋಗ್ತಾರೆ ಮನೆ ಕಟ್ಕೊಂಡವ್ರ ಪಾಡಿಗವ್ರು. ನಾನೇನು ಅವ್ರಿಗೇನೇನು ಇವಾಗ ತೊಂದರೆ ಮಾಡೋದಿಲ್ಲ. ಆರಾಮ ಮನೆ ಕಟ್ಕೊಂಬತಕ್ಕ ನಮ್ಮ ಮನೆಗೆ ಇರ್ತಾರೆ. ಅವಳು ಪ್ರೀತಿ ಹಿಂಗೆ ನೋಡ್ತಿದ್ಲು, ಆ ಕಡೆ ಬರ್ತಾ ಇರೋದನ್ನ ಅವರು ನೋಡ್ತಿದ್ರು, ಲಿಕ್ಕಿ ವಿಕ್ಕಿನೂ. ಏನಪ್ಪ ಇದು, ಇವ್ರ ಮನೆಗೆ ಹೋಗ್ತಾ ಇದ್ದಾರೆ ಇವರು ಅಂತ ಹೇಳಿ. ಒಬ್ಬರೇ ಆದರೆ ಬಂದುಬಿಡ್ತಾರೆ, ಇರೋಕ್ಕಾಗಲ್ಲ. ನೀವು ಬೇರೆ ಹಿಂಗೆ ದೇವದ ಕಾಟ ಅಂತ ಹೇಳಿದ್ರೇನಾ, ಅದಕ್ಕೆ ಇರೋದಿಲ್ಲ, ನಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತಾರೆ ಅಂತ ಅಂದ್ಕೊಂಡವ್ರವರು. ನಾನು ಯಾಕೆ ಹೋಗೋಣ, ನಾನು ಅವ್ರ ಮನೆ ಬಾಗಿಲು ಸುತ್ತರ್ಕೊಂಡು ಹೋಗ ಅಂತ ಅವಳಲ್ಲ ನಾನು. ಉರ್ಕಂಬ್ಲೇಳು, ಅವ್ರು ಉರ್ಕಂಬ್ಲೆ ಅಂತಲೇ ನಾನು ನಿಮ್ಮನ್ನ ಇಲ್ಲಿ ಕರೆಸಿರೋದು. ಅವ್ರು ಹಂಗೆ ಅಂದ್ಕೊಂಡಿದ್ದು, ಒಬ್ಬಳೇ ಇರೋಕ್ಕಾಗಲ್ಲ ಅಷ್ಟು ದೊಡ್ಡ ಮನೆಗೆ, ಬಂದೇ ಬರ್ತಾಳೆ ಅಂತ ಅಂದ್ಕೊಂಡಿದ್ರು. ನಾನು ಯಾವಾಗ, ನನಗೆ ಧೈರ್ಯನೇ ಧೈರ್ಯ. ನನಗೇನು ಮಾಡ್ಬೇಕು ನಾನು ಅದು ಮಾಡ್ತೀನಿ, ನನಗೆ ಗೊತ್ತೈತೆ. ಅಯ್ಯೋ ನಾನು ಇಂಥದ್ದೆಲ್ಲ ಎಷ್ಟು ಕಂಡಿಲ್ಲ, ಎಷ್ಟು ನಾನು ಆಟ ಆಡಿಲ್ಲ. ಸುಗುಣ ಚಿಕ್ಕಿ ಇವಳು ಯಾಕೆ ಬಂದಪ್ಪ ಇಲ್ಲಿಗೆ? ಯಾಕೆ ನನ್ನ ಮನೆ ಬಾಗಿಲಿಗೆ ಬಂದಿದ್ಯಾ ನೀನು? ಅತ್ತೆ ಸ್ಕ್ಯಾನಿಂಗ್ ಮಾಡಿಸಿತ್ತಂತೆ, ಆ ರಿಪೋರ್ಟ್ಗಳೆಲ್ಲ ಇಲ್ಲೇ ಇದ್ದಾವೆ, ಅದಕ್ಕೆ ಇಸ್ಕೊಂಡು ಬಾ ಅಂತ ಹೇಳ್ತು. ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇವತ್ತು, ಅವ್ರದ್ದು ಆಪ್ರೇಷನ್ ಇದೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ಗಳೆಲ್ಲ ಕೊಡ್ರಿ. ಆ ಸ್ಕ್ಯಾನಿಂಗ್ ರಿಪೋರ್ಟ್ಗಳೆಲ್ಲ ತಗೊಂಡೋಗ್ಬೇಕು, ಅವು ಇವತ್ತು ತೋರಿಸ್ಬೇಕು. ಇಲ್ಲಾಂದರೆ ಇವತ್ತು ಮತ್ತೆ ಸ್ಕ್ಯಾನಿಂಗ್ ಹೇಳ್ತಾರೆ. ಅದಕ್ಕೆ ನಾವು ಅವತ್ತು ಮಾಡಿಸಿದ್ವಿ ಅಂದರೆ ಅದನ್ನು ತೋರಿಸಿದ್ರೆ ಮತ್ತೆ ಸುಮ್ಮನೆ ಆಗ್ತಾರೆ. ಅವನು ಮತ್ತೆ ಏನಾದರೂ ತೋರಿಸ್ಲಿಲ್ಲ ಅಂತಂದರೆ ಮತ್ತೆ ಸ್ಕ್ಯಾನಿಂಗ್ ಹೇಳ್ತಾರೆ. ಅದಕ್ಕಾಗಿನ ಏನಾದರೂ ಬೇಕಾದಂಗೆ ಮಾತ್ರ ನಮ್ಮ ಮನೆಗೆ ಬಂದುಬಿಡ್ತಾಳೆ. ಇಲ್ಲ ಕಣಮ್ಮ, ನಾನು ಆಳೆ ಎಲ್ಲಿ ಬಿಸಾಕಿದ್ನೋ ಏನೋ, ಅಯ್ಯಮ್ಮ ಎಲ್ಲಿತ್ತೋ ಏನೋ, ತಾಂಡೋಗಿರ್ಬೇಕೇನೋ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಕಣಮ್ಮ, ಯಾವ ರಿಪೋರ್ಟ್ಗಳು ಗೊತ್ತಿಲ್ಲ. ನಾನು ಯಾಕೆ ಇಕ್ಕೆ ಮನೆ ಹೇಳು? ಆ ರಿಪೋರ್ಟ್ಗಳಿಂದ ಏನಾನ ಬರಂಗೈತಾ? ನಾನು ಏನಕ್ಕೆ ಇಟ್ಕೊಂಬನ? ಅಲ್ಲ ಇದ್ದರೆ ನೋಡ್ಕೊಡಿ ಸುಗುಣ ಚಿಕ್ಕಿ. ಆಪ್ರೇಷನ್ ಐತೆ ಇವತ್ತು, ಅತ್ತೆದು ಆಪ್ರೇಷನ್ ನಡೀತಾ ಐತೆ. ನೀವು ಒಬ್ಬರಾದರೂ ಬರಲಿಲ್ಲ. ಅವರು ಬರಲಿಲ್ಲ, ಯಾರೂ ವರ್ಣಕ್ಕವ್ರು ಯಾರೂ ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತೀವ. ರಿಪೋರ್ಟ್ ಕೊಡಿ. ನಮ್ಮನ್ನೇನು ಯಾರೂ ನೋಡಿಲ್ಲ ಕಣಮ್ಮ, ಯಾರೂ ನೋಡಿಲ್ಲ ನಮ್ಮನ್ನೇನು. ನಿನ್ನ ಗಂಡ ಆಗಲಿ ನೀನಾಗಲಿ ಹೇಳ್ಬಂದು ಇವಾಗ ಬೇಕಾದಂಗೆ ಮಾತ್ರ ಬಂದಿದ್ಯಾ, ಇವಾಗ ಬೇಕಾಗಿರೋದಕ್ಕೇನೆ. ಅಲ್ಲ ನೋಡಿದ್ರೆ ಕೊಡಿ, ಅತ್ತೆ ಕೇಳಿ ಇಸ್ಕೊಬರಾಗಮ್ಮ ಅಂತು. ಅತ್ತೆ ತಗೊಂಡ್ಬಂದಿಲ್ಲ ಅಂತೆ. ಇಲ್ಲೇನೋ ಮಳೆಗೆ ಹಾಕಿದ್ದೀನಿ, ಇಸ್ಕೊಂಬರಮ್ಮ ಋತು ಹೋಗಿ ಅಂತು. ಅದಕ್ಕೆ ಅವರು ಪ್ರವೀಣ್ ಅವರು ಹೇಳಿದ್ರು, ಹೋಗಿ ಕೇಳು ಕೊಡ್ತಾರೆ ಅಂತ. ಇಲ್ಲ ಕಣಮ್ಮ, ಇಲ್ಲ 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 ಇನ್ನೊಂದ್ಸತಿ ಮಾಡಿಸ್ರಿ ಸ್ಕ್ಯಾನಿಂಗು. ಇನ್ನೊಂದ್ಸತಿ ಮಾಡಿಸಿದ್ರೆ ಹೇಳ್ತಾರೆ ಅವರೆಲ್ಲನ. ಇನ್ನೊಂದ್ಸತಿ ಮಾಡ್ಸೋಗಿ ಹೋಗು. ಎಲ್ಲಿಕ್ಕಿದಾರೋ ಏನೋ ಹಿಂಗೆ ಬಿಸಾಕ್ತಾರೆ, ಅವನ್ನ ಯಾರು ಇಟ್ಕೊಂತಾರೆ ಹೋಗು. ನಿಮ್ದೊಂದು ಜನ್ಮನ. ಅಲ್ಲ ಎತ್ತ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು ಇವತ್ತು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳೆಲ್ಲ ಇಲ್ಲಿದ್ದಾವೆ ಕೊಡ್ರಿ ಅಂತ ಕೇಳಿದ್ರೆ ನೀವು ಕೊಡ್ತಾ ಇಲ್ವಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ನಾನು ಬೇಗ ಬೈಕಲ್ಲಿ ಬಂದು ಹೋಗೋಣ ಅಂತೇಳಿ ನಮ್ಮ ಅಪ್ಪನ ಕರ್ಕೊಂಡು ಬೇಗ ಬಂದೆ ಇಸ್ಕೊಂಡು ಹೋಗೋಣ ಅಂತ ಹೇಳಿ. ಇವತ್ತು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಕೇಳಿದ್ರು, ಕೇಳ್ತಾರೆ ಡಾಕ್ಟ್ರು, ಕೇಳ್ತಾರೆ. ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ ಅಂತ ಹೇಳಿ ಬಿಟ್ಟು ಹೋಗಿದ್ದೀನಿ ಅಂತ ಹೇಳೋದಕ್ಕೆ ಬಂದರೆ ತಗೊಂಡೋಗಕ್ಕಂತ ಹೇಳಿ ನೀವು ಹಿಂಗೆ ಮಾತಾಡ್ತೀರಾ? ಅಲ್ಲ ಹುಷಾರಿಲ್ಲ ಅಂದರೆ ಏನು ಅನ್ಸೋದಿಲ್ವಾ ನಿಮಗೆ? ನಿಮಗೆ ಎಂಥದ್ದು ಬರುತ್ತೆ ನೋಡ್ತೀರಿ ಮುಂದೆ. ಹೋಗು ಸುಮ್ಮನೆ, ಇಲ್ಲಿ ಕ್ಯಾತೆ ಮಾಡಕ್ಕೆ ಯಾಕೆ ಬತ್ತೀಯ ಇಲ್ಲಿ? ಹಸಿಕ್ ಹೋಗು ಸುಮ್ಮನೆ. ಓಹೋ ನನಗೇನು ಇಲ್ಲೋಡು, ನನಗೂ ಗೊತ್ತಾಗುತ್ತೆ ಯಾರಿಗೇನು ಮಾಡ್ಬೇಕಂತ. ನನಗೆ ಹೆಂಗೆ ಮಾಡ್ಯಾರ ಹಂಗೆ ಮಾಡ್ತೀನಿ ಹೋಗು. ನಮ್ಮಮ್ಮ ನನ್ನೇನು ಮಗಳು ಅಂತೇಳಿ ನನ್ನ ಎಷ್ಟು ನೋಡ್ಕೋಬೇಕು ಅಷ್ಟೇ ನೋಡ್ಕೊಂಡಿರೋದೆಲ್ಲ ಮಗ 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 ಅಂತೇಳಿ ಮಗನಿಗೆ ಮಾಡಿರೋದು ನಮ್ಮಮ್ಮಯ್ಯ, ನಮಗೇನೇನು ಮಾಡಿಲ್ಲ. ನಿಮಗೆ ಎಂಥದ್ದು ಬರುತ್ತೆ ನೋಡ್ತೀರಿ. ಅಲ್ಲ ಸ್ವಲ್ಪನಾದ್ರೂ ಏನೋ ಅನ್ಸಲ್ವಾ ನಿಮಗೆ? ಅಯ್ಯೋ ನಾನು ಇಸ್ಕೊಂಬರ್ತೀನಿ ಬಿಡ್ರಿ, ನಾನೆಲ್ಲ ಕೇಳಿ ಅಂತ ಬಂದೆ. ಅವ್ರು ಹೇಳಿದ್ರು ಪಾಪ ನಮ್ಮ ಅಕ್ಕ ಕೊಡಲ್ಲ, ಏನು ಹೋಗ್ತೀಯಾ, ಇನ್ನೊಂದ್ಸತಿ ಆದರೂ ಆಗಲಿ 1000 ರೂಪಾಯಿ ಕಟ್ಟಿ ಮಾಡ್ಸೋಣ ಅಂತ. ನಾನು ಸುಮ್ಮನೆ ಯಾಕೆ ಮಾಡಿಸ್ಬೇಕು, ಮೊನ್ನೆ ಇನ್ನೂ ಮಾಡಿಸಿದ್ರಲ್ಲ ಅತ್ತೆ, ಮಾಡಿಸಿದ್ವಿ ಕಣಪ್ಪ ಹೋಗಿ ಇಸ್ಕೊಂಬರಗಮ್ಮ ಅಂತ. ನಾನು ಅಪ್ಪಾಜಿನ ಕರ್ಕೊಂಡು ಬೈಕ್ನ ಬಂದೆ, ಇಸ್ಕೊಂಡು ಹೋಗೋಣ, ಒಂದು ಅರ್ಧ ಗಂಟೆಗೆ ಇಸ್ಕೊಂಡು ಹೋಗ್ಬೋದು ಅಂತ. ಇವರೊಬ್ರು ಮಗಳ ಕೊಡಕ್ಕಾತ್ಲಾಗಿದ್ರೆ ಹೋಗ್ಲಿ. ಇಲ್ಲ ಕಣೋ, ನಾನೆಲ್ಲ ಮೊನ್ನೆ ಬಿಸಾಕ್ತೆ, ಅಲ್ಲಿದ್ವಾ ಬಿಸಾಕ್ತೆ. ನಾನು ಏನು ಕಿಟ್ಕೊಂಬನ ಹೇಳು, ನನಗೇನು ಗೊತ್ತು ಬೇಕು ಅಂತೇಳಿ, ಇದ್ದಿದ್ರೆ ಕೊಡ್ತಿದ್ದೆ. ಮತ್ತು ನೋಡೋದಕ್ಕೆ ಹೋಗಲ್ವಾ ಅಕ್ಕ ನಿಮ್ಮ ಅಮ್ಮನ? ಹೋಗ್ಬೇಕು, ನಮ್ಮ ಅಕ್ಕ ಇರೆಲ್ಲ ಬಂದಾಗ ಹೋಗ್ತೀನಿ. ನಾವು ಅಕ್ಕ ಎಲ್ಲ ಒಳ್ಳೇದು ಮಾಡ್ತೀವಿ ಕಣೆ, ಎಲ್ಲ ನಮ್ಮ ಅಕ್ಕ ಇರು, ನಾವು ಎಲ್ಲ ಒಳ್ಳೇದು ಮಾಡ್ತೀವಿ ಸಿಂಧು. ಆದರೆ ನಮಗೆ ಕೆಟ್ಟದ್ದು ಮಾಡ್ತಾರೆ, ಅದಕ್ಕೆ ಅರ್ಧ ಬೇಜಾರು. ಈಗಿನ ಪ್ರಪಂಚನೇ ಹಂಗೆ ಅಕ್ಕ, ಒಳ್ಳೇದು ಮಾಡೋದಕ್ಕೆ ಕಾಲ ಇಲ್ಲ.
ನಿಜ ನೀವು ತುಂಬ ಒಳ್ಳೆ ಮನಸ್ಸು ನಿಮ್ಮದು. ನಿಜ ಇವತ್ತು ನಮ್ಮನ್ನ ಎಷ್ಟು ಚೆನ್ನಾಗೆ ಬರ್ರಿ ಸೋರ ಮನೇಲಿ ಏನು ಮನೆ ಕಾಣ್ತೀರಾ ಅದನ್ನ ಕಿತ್ತಾಕಿ ಇಲ್ಲಿಗೆ ಬಂದು ಇರಿ ಅಂತ ಹೇಳೋರು, ನೀವು ಎಷ್ಟು ಒಳ್ಳೆ ಮನಸ್ಸು ಐತೆ ಅಂತ ನನಗೆ ಈಗ ಗೊತ್ತಾಗ್ತೈತೆ. ಮತ್ತು ಇವತ್ತು ಸುಗುಣಕ್ಕಂದು ಎಷ್ಟು ದೊಡ್ಡ ಮನಸ್ಸು, ಆದರೆ ಅದು ಜನಕ್ಕೆ ಅರ್ಥ ಆಗ್ತಿಲ್ಲ. ಅಕ್ಕ ಒಳ್ಳೇದು ಮಾಡಿದವ್ರೆ ಇವಾಗ ಕೆಟ್ಟದ್ದಾಗ್ತೈತೆ, ಅದೇನೋ ನಿಜನೇ, ಇವತ್ತು ವಾಸ್ತವ ಇರೋದು ಅದೇನೆ. ಕೆಟ್ಟದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಅವರಿಗೆ, ಹಂಗೆ ಅದು ನೋಡು ಅವ್ರಿಗೆಲ್ಲ ಎಷ್ಟು ಒಳ್ಳೇದಾಗ್ತೈತೆ ಆ ಪಾಠ ಅವ್ರಿಗೆಲ್ಲನ. ಅವು ಏನೇನು ಗೊತ್ತಾಗಲ್ಲ ಅವಕ್ಕೆ. ಅದಕ್ಕೆ ಕಾಂಟ್ರಾಕ್ಟ್ದವ್ರನ್ನ ಕರ್ಕೊಂಬಂದು ಎಲ್ಲ ಹೇಳಿದ್ದೀನಿ ನೋಡು. ಎಲ್ಲ ಬೇಸ್ಮೆಂಟ್ಗಳು ಆಗಿದ್ವಲ್ಲ, ಇಲ್ಲ ಸೋಮಲಿಂಗೇಶ್ವರನವ್ರದ್ದು ಎಲ್ಲ ಆಗಿದ್ವಲ್ಲ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅಣ್ಣಗೆಲ್ಲ ಪರಿಚಯ ಮಾಡಿಸಿದ್ದೀನಿ. ಹಿಂಗೆ ಕಣೋ, ಅದಕ್ಕೆ ಬೇಜಾರು ನನಗೂ. ಒಳ್ಳೇದು ಮಾಡೋರಿಗೆ ಕಾಲ ಇಲ್ಲ, ಕೆಟ್ಟದ್ದು ಮಾಡೋರಿಗೆ ಕಾಲ ಇವಾಗ ಏನಿದ್ರು ಅಂತ ಹೇಳಿ ತುಂಬ ಬೇಜಾರಾಗುತ್ತೆ. ಏನಪ್ಪ ಇದು ವಿಚಿತ್ರ ಪ್ರಪಂಚ, ನಾವೇನು ಮಾಡಿದ್ರು ನಮಗೆ ಕೆಟ್ಟದ್ದಾಗುತ್ತಲ್ಲಪ್ಪ ಅನಿಸುತ್ತೆ. ಮತ್ತು ನಿಮ್ದು ಒಳ್ಳೆ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಅರ್ಥ ಆಗುತ್ತೆ ತಗೊಳ್ರಿ, ನೀವು ತಲೆ ಕೆಡಿಸ್ಕೋಬೇಡಿ, ಯಾರ ಹತ್ರನೂ ಹೋಗಬೇಡಿ. ನಮಗೆ ನೀನು ನಿಮಗೆ ನಾವು ಹಿಂಗೆ ಇರೋಣ. ಅಷ್ಟೇ, ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಇಲ್ಲೇನೆ ಒಟ್ಟಿನಲ್ಲಿ ನಮ್ಮ ಮಧ್ಯೆ ಜಗಳ ಬರಬಾರ್ದು ಅಷ್ಟೇ. ಜಗಳ ಬಂದ್ಬಿಟ್ರೆ ಅಷ್ಟೇ ಹೆಂಗೆ ಜನ ಕಾಯ್ತಾ ಇರ್ತಾರೆ, ಎಲ್ಲ ಒಂದೇ ಮನೇಲಿದ್ದಾರೆ, ಏನು ಬರುತ್ತೋ ಏನೋ ಅಂತಿರ್ತಾರೆ. ಏನೇ ಆಳೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ ನೀವು? ಕಣೆ, ಇಲ್ಲೇ ಇರೋದು. ಇನ್ಮೇಲಿಂದ ನಾವು ಸುಗುಣಕ್ಕರ ಮನೇಲೇ ಇರ್ತೀವಿ. ಅವಕ್ಕ ಒಂದೇ ಒಂದಲ್ಲ, ಅದಕ್ಕೇನೆ ಇಲ್ಲೇ ಇರ್ತೀವಿ ಕಣೆ. ಇನ್ಮೇಲಿಂದ ಇಲ್ಲೇ ಇರ್ತಾರೆ ಅವರು. ನನಗೆ ಯಾರೂ ಇಲ್ವಲ್ಲ, ನಾನು ಒಬ್ಬಳೇ ಅಲ್ಲ, ಅನಾಥೆ ಅಲ್ಲ. ಅದಕ್ಕೆ ನಮ್ಗೆ ಇವರೇನೆ ಇವಾಗೆಲ್ಲನ. ಇವರೇ ನಮಗೆ ಸಂಬಂಧಿಕರು, ನನ್ನ ಮಕ್ಕಳು, ಪ್ರತಿಯೊಬ್ಬರು ನಮ್ಮ ಸಂಬಂಧಿಕರು ಯಾರು ಇದ್ದಾರೆ ಎಲ್ಲ ಇವರಿಬ್ಬರೇ ನನಗೆ ಇನ್ಮೇಲಿಂದಾನ. ಅಷ್ಟೇ. ಎಲ್ಲ ನಾನು ಬಿಟ್ಟು ಹೋಗಿದಾರಲ್ಲ, ನಾನು ಒಬ್ಬಳೇ ಅಲ್ಲ ಇವಾಗಿರೋದು. ಅದಕ್ಕೇನೆ ಇವಾಗ ಇವರೇ ನನಗೆಲ್ಲನ. ನಾನು ಅದಕ್ಕೆ ಅಲ್ಲಿಗೆ ಹೋದ್ನಾ, ಅಲ್ಲೆಲ್ಲನ ಮನೆ ಖಾಲಿ ಆಗಿತ್ತಾ, ಎಲ್ಲಿಗೆ ಹೋದ್ರಪ್ಪ ಇವರು ಅಂತ ಅಂದ್ಕೊಂಡೆ. ಹಂಗಾದ್ರೆ ಮನೆ ಕಟ್ತೀರಾ ಇನ್ಮೇಲೆ? ಕಟ್ತೀವಿ ಕಣಮ್ಮ. ಕಟ್ತೀವಿ ನೋಡ್ತಾ ಇರಬೇಕಾದ್ರೆ ಹೆಂಗೆ ಕಟ್ತೀವಿ ಅಂತ ಹೇಳಿ. ಆಲೆ ಎಲ್ಲ ರೆಡಿ ಮಾಡಿಸಿದ್ವಿ. ಆಲೆ ಇವತ್ತೆಲ್ಲ ಕರ್ಕೊಂಬಂದಿದ್ದೆ, ಆಲೆ ಮನೆ ಕಟ್ಟವ್ರನ್ನ ಎಲ್ಲ ತೋರಿಸಿದ್ದೀನಿ. ಆರ್ಡರ್ ಡ್ರಾಪ್ ಪರ ಕಿತ್ತು ನೆಲ ಸಮ ಮಾಡಿ ಕಟ್ಬಿಡೋದೆ. ಬೇಗ ಕಟ್ತೀವಿ, ನೋಡ್ತಾ ಇರು. ಸುಸ್ಸುಗೆ ಅನುಮಾನ ಕಣ್ರಿ, ನಾವು ಮನೆ ಕಟ್ತೀವೋ ಇಲ್ವೋ ಅಂತ ಹೇಳಿ. ಕಟ್ಟಿ ತೋರಿಸ್ಬೇಕು ಇವಳಿಗೆ, ಕಟ್ಟಿ ತೋರಿಸ್ತಾ ಗೊತ್ತಾಗುತ್ತೆ. ಸರಿ ಆಯ್ತು, ಕಟ್ರಪ್ಪ ಕಟ್ರಿ. ಹಿಂಗಿದ್ದವ್ರು ಹಿಂಗೆ ಇರಲ್ಲ ಕಣೆ. ಹಿಂಗಿದ್ದವ್ರು ಹಿಂಗೆ ಇರೋದಕ್ಕಾಗುತ್ತಾ? ಕಟ್ಟೆ ಕಟ್ತಾರೆ ಅವರು. ಪಾಪ ಅವ್ರಿಗೆ ಏನೂ ಇಲ್ಲ ಅಂತ ಹೇಳಿ ಎಷ್ಟು ಜನ ಅವ್ರನ್ನ ಹೀಯಾಳಿಸ್ತಾ ಇದ್ದಾರೆ. ಅದಕ್ಕೆ ನಾನು ಜಲ್ದಿ ಮನೆ ಕಿತ್ಬಿಡ್ರಿ, ಜಲ್ದಿ ಕಿತ್ತು ಕಟ್ಬಿಡ್ರಿ ಅಂತ ಹೇಳಿದ್ದೀನಿ. ಏನು ಕಟ್ತಾರೆ ಇವಾಗ, ಏನು ಲೋನ್ಗಳು ಕೊಡ್ತಾರೆ, ತಗೊಂಡು ಕಟ್ತಾರೆ. ಅಯ್ಯೋ, ಲೋನ್ ತಗೊಂಡು ಆಲೆ ಅವ್ರ ಅಮ್ಮಾರು ಕಟ್ತಂಗೆ ಅವ್ರ ಅಮ್ಮಾರು ಬನೆ ಇದಾತಲ್ಲ. ಅಯ್ಯೋ, ಎಲ್ಲರಿಗೂ ಹಂಗೆ ಆಗುತ್ತೇನೆ. ಎಲ್ಲರಿಗೂ ಹಂಗೆ ಆದರೆ ಇನ್ನಾಕೆ. ಒಬ್ಬೊಬ್ರಿಗೆ ಹಂಗೆ ಆಗುತ್ತೆ, ನಮಗೇನಾಗಲ್ಲ. ನಾವು ಕಟ್ತೀವಿ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಕಟ್ತಾರೆ. ಎಲ್ಲ ಹೊಟ್ಟೆ ಉರಿ ನಮ್ಮ ಮನೆಗೆ ಬಂದು ಇವ್ರು ಇರೋದಕ್ಕೆ. ಇನ್ಮೇಲಿಂದ ಇಲ್ಲೇ ಇರ್ತಾರೆ. ಆಲೆ ಮನೆಯೆಲ್ಲ ಖಾಲಿ ಮಾಡಿದ್ದಾರೆ, ನಾಳೆ ಮನೆ ಕೀಳ್ತಾರೆ. ಇನ್ಮೇಲಿಂದ ಇವರು ಇಲ್ಲೇ ಇರ್ತಾರೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.